ಮಹಿಳಾ ಅಧಿಕಾರಿ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಪ್ರಕರಣಕ್ಕೆ ಟ್ವಿಸ್ಟ್. ಬ್ಲಾಕ್ ಮೇಲ್ಗೆ ಸಾಥ್ ಕೊಟ್ಟ ಮತ್ತೊಬ್ಬ ಅಧಿಕಾರಿ ಅರೆಸ್ಟ್ ಆಗಿದ್ದಾನೆ. ವೃತ್ತಿ ವೈಷಮ್ಯ ಹಿನ್ನೆಲೆ ಮಹಿಳಾ ಅಧಿಕಾರಿಯ ತೇಜೋವಧೆಗೆ ಸಾಥ್ ಕೊಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ. ಮಾಳಮಾರುತಿ ಪೊಲೀಸರಿಂದ ವಿನೋದ ಟಿ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ವಿನೋದ್ ಮೊಬೈಲ್ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಮಹಿಳಾ ಅಧಿಕಾರಿಯ ವಿರುದ್ಧ ನಕಲಿ ಪತ್ರಕರ್ತರನ್ನ ಛೂ ಬಿಟ್ಟಿದ್ದ ಈ ವಿನೋದ ಬಂದ ಹಣದಲ್ಲಿ ನಕಲಿ ಪತ್ರಕರ್ತರು ಹಾಗೂ ವಿನೋದ್ಗೆ ಪಾಲಿತ್ತು, ಶೇರ್ ಇತ್ತು. ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯ ಸಂಗ್ರಹಿಸೋದಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ. ಮನೆಯ ಹೋಲ್ಡರ್ನಲ್ಲಿ 8 ರಹಸ್ಯ ಕ್ಯಾಮೆರಾಗಳನ್ನ ಇಟ್ಟಿದ್ದಾನೆ ಈ ಭೂಪ. ಪ್ರಕರಣ ಸಂಬಂಧ ಈಗಾಗಲೇ 3 ಮಾಳಮಾರುತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಮಹಿಳಾ ಅಧಿಕಾರಿಯ ಕಚೇರಿಯ ಮತ್ತೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಬ್ಲಾಕ್ ಮೇಲ್ನಲ್ಲಿ ಬಂದ ಹಣದಲ್ಲಿ ಮನೆ ಕಟ್ಟುವ ಪ್ಲಾನ್ ಮಾಡ್ಕೊಂಡಿದ್ದ ಅಂತ ಹೇಳಿ ತಿಳಿದು ಬಂದಿದೆ. ಕೊನೆಗೂ ಪೊಲೀಸರ ಖೆಡ್ಡಾಗೆ ವಿನೋದ್ ಟಿ ಎಂಬಂತಹ ಈ ದುಷ್ಟ ಬಿದ್ದಿದ್ದಾನೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ರವಾನೆ ಮಾಡಲಾಗಿದೆ. ಮತ್ತೊಂದೆಡೆ 3 ನಕಲಿ ಪತ್ರಕರ್ತರ ಬೇಲ್ ಅರ್ಜಿ ಕೂಡ ವಜಾ ಆಗಿದೆ. ಬೆಳಗಾವಿಯ ಮಹಿಳಾ ಅಧಿಕಾರಿ ಮನೆಯಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇಟ್ಟಿದ್ದಂತಹ ಕೇಸ್ಗೆ ಇದೀಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬ್ಲಾಕ್ ಮೇಲ್ಗೆ ಸಾಥ್ ಕೊಟ್ಟಂತಹ ಮತ್ತೊಬ್ಬ ಅಧಿಕಾರಿ ಕೂಡ ಅರೆಸ್ಟ್ ಆಗಿದ್ದಾನೆ. ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯವನ್ನ ಸಂಗ್ರಹಿಸೋದಕ್ಕೆ ಈ ಒಬ್ಬ ವಿನೋದ ಎನ್ನುವಂತಹ ಅಲ್ಲೇ ಅವರ ಆಫೀಸ್ನಲ್ಲೇ ಕೆಲಸ ಮಾಡುವಂತಹ ವ್ಯಕ್ತಿ ಒಂದು ಖತರ್ನಾಕ್ ಪ್ಲಾನ್ ಮಾಡ್ತಾನೆ. ಆ ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯವನ್ನ ಸಂಗ್ರಹಿಸೋದಕ್ಕೆ ಅವರ ಮನೆಯ ಹೋಲ್ಡರ್ನಲ್ಲಿ 8 ರಹಸ್ಯ ಕ್ಯಾಮೆರಾಗಳನ್ನ ಇಟ್ಟಿದ್ದ ಅಂತೇಳಿ ತಿಳಿದು ಬಂದಿದೆ. ಪ್ರಕರಣ ಸಂಬಂಧ ಈಗಾಗಲೇ 3 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾಳಮಾರುತಿ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಿ ವಿನೋದ್ ಟಿ ಇವನೇ ಮುಖ್ಯವಾದಂತಹ ಆರೋಪಿ, ಇವನನ್ನ ಅರೆಸ್ಟ್ ಮಾಡಿದ್ದಾರೆ. ವಿನೋದ್ ಮೊಬೈಲ್ ಅನ್ನ ಈಗಾಗಲೇ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಯಾವುದಾದ್ರೂ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನ ಹೇಗೆ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಮಹಿಳಾ ಅಧಿಕಾರಿಯ ವಿರುದ್ಧ ನಕಲಿ ಪತ್ರಕರ್ತರನ್ನ ಛೂ ಬಿಟ್ಟು ಅವರನ್ನ ಹೆದರಿಸಿ ಅದರಿಂದ ಬಂದಂತ ಹಣದಲ್ಲಿ ಇವನು ಮನೆ ಕಟ್ಟಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದ ಅಂತೇಳಿ ತಿಳಿದು ಬಂದಿದೆ. ಈಗ ಮಹಿಳಾಧಿಕಾರಿಯ ಕಚೇರಿಯಲ್ಲಿ ಮತ್ತೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇವರು ಒಂದು 3-4 ಜನ ಏನು ಖತರ್ನಾಕ್ ಕಿಲಾಡಿಗಳೇನಿದ್ರು ಈ 4 ಜನ ಸೇರ್ಕೊಂಡು ಮಹಿಳಾ ಅಧಿಕಾರಿಯನ್ನ ಹೇಗಾದ್ರೂ ಮಾಡಿ ತೇಜೋವಧೆ ಮಾಡಬೇಕು ಅಂತೇಳಿ ವೃತ್ತಿ ವೈಷಮ್ಯ ಹಿನ್ನೆಲೆ ಅಂದ್ರೆ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡೋರು ಅವರ ಏಳಿಗೆಯನ್ನು ಸಹಿಸಲಾಗದೆ ಅವರ ತೇಜೋವಧೆ ಮಾಡಬೇಕು ಅಂತ ಹೇಳಿ ಇಂತಹ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಕೊನೆಗೂ ಮಾಳಮಾರುತಿ ಪೊಲೀಸರ ಖೆಡ್ಡಾಗೆ ವಿನೋದ್ ಟಿ ಹಾಗೂ ಅವನ ಸಹಚರರು ಬಿದ್ದಿದ್ದಾರೆ. ಮತ್ತೊಂದು ಕಡೆ 3 ಜನ ನಕಲಿ ಪತ್ರಕರ್ತರನ್ನ ಕೂಡ ಅರೆಸ್ಟ್ ಮಾಡಲಾಗಿತ್ತು. ಅವರು ಬೇಲ್ ಬೇಕು ಅಂತೇಳಿ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ರು. ಆದರೆ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿದೆ.